ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಒಂದು ಕ್ರೌಡ್ ಆಗಲಿ, ಆಮೇಲೆ ಒಂದು ವಿಸಿಲ್ಸ್ ಆ್ಯಂಡ್ ಥಿಯೇಟ್ರಿಂದ ಆಚೆ ಬಂದ ಸಿಕ್ಕಿದ ರೆಸ್ಪಾನ್ಸ್, ಇಂಟರ್ವಲಲ್ಲೇ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು. ತುಂಬ ಖುಷಿ ಇದೆ. ಒಂದು ಹೊಸ ಪ್ರಯತ್ನ ಇದ್ದಿದ್ದಕ್ಕೊಂದು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಇಷ್ಟಪಟ್ಟು ಸಿನಿಮಾ ಮಾಡಿದೆ. ಅದು ಇವತ್ತೆಲ್ಲ ಚೆನ್ನಾಗಿ ಜನ ಮೆಚ್ಚಿದ್ದಾರೆ. ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ನೀವು ಹೋಗಿ ಒಂದು 4 ಜನಕ್ಕೆ ಹೇಳಿ, ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಹಾಯ್, ನಾನು ವಿರಾಜಿತಾ ಶೆಟ್ಟಿ. ಓಂ ಶಿವಂ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಂಜಲಿ ಅನ್ನೋ ಕ್ಯಾರೆಕ್ಟರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲಿಗೆ ನನ್ನ ಟೀಮ್, ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅಲ್ವಿನ್ ಸರ್ ಆ್ಯಂಡ್ ನನ್ನ ಪ್ರೊಡ್ಯೂಸರು ಈ ಮೂವಿನ ಇಲ್ಲಿ ತನಕ ತಂದು ನಿಲ್ಲಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣ ಸರ್ ಆ್ಯಂಡ್ ನನ್ನ ಕೋ ಆ್ಯಕ್ಟರು ಭಾರ್ಗವ್ ಸರ್ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ. ಪ್ಲೀಸ್ ಎಲ್ಲರಿಗೂ ಹೇಳಿ, ನನಗನ್ಸುತ್ತೆ ನಿಮಗೆ ಈ ಚಿತ್ರ ಇಷ್ಟ ಆಗಿದೆ ಅಂತೇಳಿ. ಪ್ಲೀಸ್ ಎಲ್ಲರಿಗೂ ತಲುಪಿಸಿ ಇದನ್ನು. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಲುಪಿಸ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ಬಂದು ಈ ಮೂವಿನ ಬೆಳೆಸಬೇಕು ಅಂತ ಕೇಳ್ತೀನಿ. ಯಾಕಂದರೆ ನಾವಿಬ್ಬರು ಕೂಡ ಹೊಸಬ್ರು ಕನಸುಗಳಿಗೆ ಪೂರಕವಾಗಿ ನಿಂತ್ಕೋಬೇಕಾದವ್ರು ನೀವೇ. ಪ್ಲೀಸ್ ಇದನ್ನ ಎಲ್ಲರಿಗೂ ಕೂಡ ತಿಳಿಸಿ, ಎಲ್ಲರಿಗೂ ಕೂಡ ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರನ ನೋಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲಿಗೆ ಈ ಸಿನಿಮಾದ ಹಾಡುಗಳು ಬಿಟ್ಟಾಗ ಒಳ್ಳೆ ರೆಸ್ಪಾನ್ಸ್ ಬಂತು. ಅವತ್ತಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಎಲ್ಲ ಕಡೆಯೂ ತುಂಬ ರೆಸ್ಪಾನ್ಸ್ ಇದೆ. ಮತ್ತು ಸಿನಿಮಾ ನೋಡಿದ್ರಲ್ಲ ಪ್ರತಿಯೊಬ್ಬರೂ ಎಷ್ಟೋ ಜನದ ನನ್ನ ನಂಬರ್ ಇಲ್ಲ, ಆ ನಂಬರ್ ತೊಗೊಂಡು ಕೂಡ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಸರ್ ಅಂತ. ಆದರೆ ನನಗೆ ಸಮಸ್ಯೆ ಬಂದಾಗಿದ್ದು ಥಿಯೇಟ್ರ್ಗಳಲ್ಲಿ ನನಗೆ ಜಾಸ್ತಿ ಥಿಯೇಟ್ರ್ಗಳು ಸಿಕ್ಕಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ಹೊಸಬರು ನಾವಾದ್ರೂ ನಾನೇ ಅಂತ ಯಾವುದೇ ಡೈರೆಕ್ಟರ್ ಮಾಡಿದಾಗ ಹೊಸಬರಾಗಲಿ ಯಾರೋ ಪ್ರೊಡ್ಯೂಸರ್ ಇರಲಿ, ದಯವಿಟ್ಟು ಅವ್ರಿಗೆ ಫಸ್ಟ್ ತಿಳಿಸ್ಬಿಡಿ. ಯಾಕೆಂದರೆ ಯಾವಾಗಲೂ ಹಳಬ್ರೆ ಮೇಲೆ ಬರ್ತಾ ಇದ್ದಾರೆ, ಹೊಸಬ್ರೆ ಹೆಂಗೆ ಬರ್ಬೋದು. ಇವತ್ತು ಎಲ್ಲ ಸಿನಿಮಾ ನೋಡಿದ್ದೀರಾ, ಆ ಸಿನಿಮಾ ಆ ವಿಸಿಲ್ ಅದು ಇವತ್ತೇ ಅಲ್ಲ ಸರ್, ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವೋ ಪ್ರತಿಯೊಂದು ಥಿಯೇಟ್ರಲ್ಲಿ ಇದೇ ಥರ ಸದ್ದಿದೆ. ಆ ಸದ್ದು ಎಲ್ಲರಿಗೂ ಕೇಳಿಸ್ಬೇಕಾದ್ರೆ ಈಗ ನನಗೆ ಗೊತ್ತಿರೋಂಗೆ ನಮ್ಮ ಥಿಯೇಟ್ರ್ಗಳಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾರೂ ಸರಿಯಾಗಿ. ನನಗೆ ತುಂಬ ಥಿಯೇಟ್ರ್ ಕಮ್ಮಿ ಕೊಟ್ಟಿದ್ದಾರೆ. ಆ ನಾವು ಥಿಯೇಟ್ರ್ಗಳು ತೊಗೊಳಕ್ಕೆ ರೆಡಿ ಇದ್ರೂ ನನಗೆ ಥಿಯೇಟ್ರ್ಗಳು ಸಿಕ್ಕಿಲ್ಲ. ಅದೊಂದು ನೋವಿದೆ. ಯಾಕೆಂದರೆ ಇರೋ ಥಿಯೇಟ್ರಲ್ಲಿ ಸಿನಿಮಾ ಕೊಡ್ತಾ ಇದೆ, ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡೋಕ್ಕಾಗ್ತದೆ. ಯಾಕೆ ನಾನು ಕೊಟ್ಟಿರೋಲ್ಲ ಔಟ್ಸೈಡ್ಗಳು ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು ಪೀಕ್ ಟೈಮಲ್ಲಿ ಒಂದು ಶೋ ಕೊಟ್ಟಿಲ್ಲ. ಪಾಪ ಎಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲ ಫೋನ್ ಮಾಡಿ ಕೇಳ್ತಾರೆ, ನನ್ನೊಂದು ಪೀಕ್ ಟೈಮಲ್ಲಿ ಒಂದು ಶೋ ಇಲ್ವಲ್ಲ ಸರ್, ನಾನು ನೋಡೋಕ್ಕಾಗ್ತಾಯಿಲ್ಲ. ಎಷ್ಟು ಜನ ರಜಾ ಹಾಕ್ಬೋದು, ಅವ್ರದ್ದು ಬಿಸ್ನೆಸ್ ಕೆಲಸ ಅಂತ ಇರುತ್ತೆ, ಯಾರು ರಜಾ ನೋಡಲ್ಲ. ಹೊಸಬ್ರಿಗೆ ಅವ್ರು ಮುಂದೆ ಬರಬೇಕು ಅಂತ ಸಿನಿಮಾ. ಯಾಕಂದರೆ ಯಾವುದೇ ಹೊಸ ಸಿನಿಮಾ ಆಗಲಿ ಅವರು ಕತೆ ನೋಡಿ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ. ಆ ಟೈಮ್ಗೆ ಕೊಡಬೇಕು, ಅವ್ರಿಗೆ ಪೀಕ್ ಟೈಮ್ಗೆ ಏನು ಕೊಡ್ತಾರೆ ಕೊಡಬೇಕು. ಈಗ ಹಳೆ ಹೀರೋಗಳು ಯಾರೋ ಆಗಿರ್ಬೋದು, ಅವ್ರು ಯಾವ ಟೈಮಲ್ಲಿ ಹಾಕಿದ್ರು ಜನ ಅವ್ರಿಗೆ ಅಭಿಮಾನಿಗಳು ಇದ್ದೇ ಇರ್ತಾರೆ, ಹೋಗಿ ಹೋಗ್ತಾರೆ. ಹೊಸಬ್ರಿಗೆ ಅಭಿಮಾನಿ ಬೇಕು ಅಂದರೆ ಪೀಕ್ ಟೈಮಲ್ಲಿ ಸಿನಿಮಾ ಕೊಡಬೇಕು. ದಯವಿಟ್ಟು ಮುಂದಿನ ದಿನದಲ್ಲಿ ಯಾರೇ ಆಗಿರಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಅರ್ಕೊಳ್ಳಿ. ಸಿನಿಮಾ ಚೆನ್ನಾಗಿ ಬಂದಿರೋದು ಏಕೆಂದರೆ ಎಷ್ಟೋ ಜನಕ್ಕೆ ಇವಾಗ ಡೈರೆಕ್ಟರ್ ಆಗಲಿ ಇವಾಗ ಒಂದು ಕನಸು ಕಟ್ಕೊಂಡು ಸಿನಿಮಾ ಮಾಡ್ತಾರೆ ಸರ್. ಆ ಸಿನಿಮಾದಲ್ಲಿ ಅವರು ಸಿನಿಮಾ ಎಲ್ಲ ಚೆನ್ನಾಗಿ ಬಂದಮೇಲೆ ಆ ಟೈಮಲ್ಲಿ ಅಂದರೆ ಆ ಪೀಕ್ ಟೈಮಲ್ಲಿ ಇಲ್ಲ ಅಂದಮೇಲೆ ಅವ್ರಿಗೂ ಒಂಥರ ನೋವು ಇರುತ್ತೆ. ಎಲ್ಲರಿಗೂ ಈ ನೋವು ಎಲ್ಲರಿಗೂ ಇದೇ ಇರುತ್ತೆ. ಯಾಕೆಂದರೆ ಎಲ್ಲರೂ ಸರ್ ಶಿವಮೊಗ್ಗದಲ್ಲಿ ಹೌಸ್ಫುಲ್ ಆಗಿದೆ, ಚನ್ನಪಟ್ಟಣ ಹೌಸ್ಫುಲ್ ಆಗಿದೆ, ಮಂಡ್ಯ ಹೌಸ್ಫುಲ್ ಆಗಿದೆ, ಈ ಥರ ಮೈಸೂರಲ್ಲಿ ಶೋ ಹೌಸ್ಫುಲ್ ಆಗಿದೆ. ಏನಂದರೆ ಪೀಕ್ ಟೈಮಲ್ಲಿ ಒಂದು ಟೈಮ್ ಈ ಥರ ಆಗಿದೆ. ಇದೇ ನಮಗೆ ಒಳ್ಳೆ ಟೈಮ್ ಅಂದರೆ ನನಗೆ ಒಂದು 4 ಗಂಟೆ 3 ಈ ಥರ ಈವ್ನಿಂಗ್ ಶೋಗಳು ಕೊಟ್ಟಿದ್ರೆ ಖಂಡಿತ ನಮ್ಮ ಸಿನಿಮಾ ಇಂದ ಚೆನ್ನಾಗಿ ಹೋಗ್ತಾ ಇತ್ತು. ನನಗೆ ಮೊದಲನೇದು ಮೀಡಿಯಾದವ್ರು ತುಂಬ ಸಪೋರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಡೇಯಿಂದನೂ ಇವತ್ತಂತೂ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂದರೆ ನನ್ನೊಂದು ಟ್ರೈಲರು, ಒಂದು ಸಾಂಗು ನೋಡಿ ಅವರು ಇಷ್ಟ ಬಿದ್ದು ಎಷ್ಟೋ ಜನ ಹೊರಗಡೆಯವರು ಕೂಡ ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಅವರೇ ಪುಷ್ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಕೆಲವರು ತುಂಬ ದುಡ್ಡು ಖರ್ಚು ಮಾಡ್ತಾರೆ, ಕೆಲವರು ನಮ್ಗೆ ಏನಾಗಿದೆ ಅವರೇ ಸಪೋರ್ಟ್ ಮಾಡ್ತಾಯಿದ್ದಾರೆ, ಜನಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಜನಗಳು ಸಪೋರ್ಟ್ ಮಾಡಿದ್ರು ನನಗೇನಾದರೂ ಥಿಯೇಟ್ರ್ಗಳು ಸಿಗಲ್ಲ. ಇದನ್ನು ಈ ಥರ ಸಮಸ್ಯೆ ಆಗಿದೆ. ದಯವಿಟ್ಟು ಇರೋ ಥಿಯೇಟ್ರಲ್ಲೇ ಎಲ್ಲರೂ ಬಂದು ಸಿನಿಮಾ ನೋಡಿ ಸಹಕಾರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಲ್ಲಿ ಪ್ರತಿಯೊಬ್ಬ ಡೈರೆಕ್ಟರ್ದು ಒಂದು ಸಿನಿಮಾ ರಿಲೀಸ್ ಆದಮೇಲೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡೋಕಂದ್ರೆ ಸ್ಟಾರ್ಚಿಂದ ಮತ್ತೆ ಬರಬೇಕು. ಅದು ಹಿಟ್ಟಾಗಲಿ ಫ್ಲಾಪ್ ಆಗಲಿ. ಈಗ ನಮ್ಗೆ ಗೊತ್ತಾಗ್ತಿಲ್ಲ, ನಮಗೇನೆ ಸಿನಿಮಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ, ನಿರ್ಮಾಪಕ ಬಂಡವಾಳ ಹಾಕಿದ್ದಾರೆ, ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಡ್ಲಿ ಸರ್ ಇಲ್ಲೇ ಇದ್ದಾರೆ, ತುಂಬ ಅದ್ಭುತವಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ, 4 ಸಾಂಗ್ ಕೊಟ್ಟಿದ್ದಾರೆ. ಥಿಯೇಟ್ರ್ ಸಮಸ್ಯೆ ಪ್ರೊಡ್ಯೂಸರ್ ಹೇಳಿದಾಗೆ ಅದು ಥಿಯೇಟ್ರ್ ಸಮಸ್ಯೆ, ಪ್ರತಿಯೊಬ್ಬ ಹೊಸೊಬ್ಬರಿಗೆ ಅದು ಸಮಸ್ಯೆ ಆಗ್ತಿದೆ. ಅದರಲ್ಲೂ ನೀವು ಇಷ್ಟು ಜನ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ. ಜೊತೆಯಲ್ಲಿ ಶಿವಮೊಗ್ಗ, ಮಂಡ್ಯ, ಮೈಸೂರು, ಕನಕಪುರ ಮತ್ತು ಗಂಗಾವತಿ, ಹೊಸಪೇಟೆ ಇಲ್ಲೆಲ್ಲ ಹೌಸ್ಫುಲ್ ಆಗಿ ತುಂಬ ಚೆನ್ನಾಗಿ ಹೋಗ್ತಿದೆ, ಚನ್ನಪಟ್ಟಣ ಇನ್ಕ್ಲೂಡಿಂಗ್. ಬಟ್ ಥಿಯೇಟರ್ಸ್ಗಳು ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ, ಅದೊಂದು ಸಮಸ್ಯೆ ಆಗ್ತಿದೆ. ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ಥರ ಮಾಡಬೇಡಿ ಹೊಸಬ್ರಿಗೆ. ಇನ್ನು ನೆಕ್ಸ್ಟ್ ವೀಕ್ 12 ಸಿನಿಮಾ ರಿಲೀಸ್ ಇದೆ. ಈ ನಮ್ಮ ಜೊತೆ 12 ಸಿನಿಮಾ 20 ಸಿನಿಮಾ ಬಂತು, ಕನ್ನಡ, ತಮಿಳು, ತೆಲುಗು ಎಲ್ಲ ಸರಿ. ಬೇರೆ ಸಿನಿಮಾಗಳಿಗೆ ನೀವು ಮಾಲ್ಗಳಲ್ಲಿ ಅವಕಾಶ ಕೊಡ್ತಾ ಇದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಕೊಡಿ, ಪ್ರೈಮ್ ಟೈಮ್ ಕೊಡಿ ಅಷ್ಟೇ. ನಾವು ಪ್ರೈಮ್ ಟೈಮಲ್ಲಿ ಸಿನಿಮಾ ಹೋಗಿಲ್ಲ ಅನ್ನೋ ತೆಗ್ದಾಕಿ ನಾವೇನು ಹೇಳೋ ಓಡಿಲ್ದಿರೋ ಸಿನಿಮಾ ನೀವು ಇಟ್ಕೊಂಬೇಡಿ, ನಾವು ಹೇಳ್ತೀವಿ ಅದು
ಸಿನಿಮಾ ಹೋಗ್ತಿದೆ, ಒಂದೆರಡು ದಿನ ಬಿಡಿ ಹೊಸಬ್ರು ಸಿನಿಮಾನ ಥಿಯೇಟ್ರಲ್ಲಿ ದಯವಿಟ್ಟು. ಒಂದು ಶೋಗೆ ತೆಗ್ದಾಕ್ಬಿಟ್ರೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಏನು ಮಾಡಬೇಕು? ಸಾರಿ, ಇಷ್ಟೇ, ಮತ್ತೆ ಏನು ಹೇಳಕ್ ಹೋಗಲ್ಲ. ಸಿನಿಮಾನ ನೋಡಿ ಪ್ರೀತಿಯಿಂದ ಇಷ್ಟಪಟ್ಟಿದ್ರ ತುಂಬ ಥ್ಯಾಂಕ್ಸ್. ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೋಸ್ಟ್ಗಳನ್ನ ಹಾಕಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಪೋಸ್ಟ್ ಮಾಡಿ. ಸಿನಿಮಾ ಮುಂದಿನ ದಿನಗಳಲ್ಲಿ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ, ಅದು ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡ್ಕೊಳ್ತಾರೆ. ಐ ಥಿಂಕ್ ನನ್ನ ಕೆಲಸ ಆನೆಸ್ಟಾಗಿ ಮಾಡಿದ್ದೀವಿ. ನಾನು ಹೀರೋ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ನಾನು ಓಲ್ಡ್ ಟೆಕ್ನಿಷಿಯನ್ ಟೀಮ್, ಕ್ಯಾಮ್ರಾಮನ್ ವೀರೇಶ್ ಸರ್ ಆಗಿರ್ಬೋದು, ಮತ್ತು ಮ್ಯೂಸಿಕ್ ಡೈರೆಕ್ಟ್ರು, ಪಾತ್ರವರ್ಗನೂ ಅಷ್ಟೇ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇನ್ನು ನಿಮಗೆ ಬಿಟ್ಟಿದ್ದು ಸಿನಿಮಾನ ಹೆಂಗೆ ರೀಚ್ ಮಾಡಿಸ್ತಿರೋ ಹೊಸಬ್ರು ಸಿನಿಮಾ ಅನ್ನೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದ್ಸತಿ. ಥ್ಯಾಂಕ್ ಯು. ಲಾಸ್ಟ್ ಒನ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಮಾತಾಡ್ತಾರೆ ಸರ್, ಬನ್ನಿ. ಹಾಂ ಸರ್, ಏನು ಹೇಳ್ತೀರಿ? ಸಿನಿಮಾ 5 ದಿನ ಆಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಡ್ಲಿ. ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಮ್ಮ ಫೀಡ್ಬ್ಯಾಕ್ ತುಂಬ ಒಳ್ಳೆಯ ರಿವ್ಯೂ ಸಿಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಕ್ಚುಲಿ ಮ್ಯೂಸಿಕಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ. ನಾನು ಎಲ್ಲರೂ ಹೇಳ್ತಾ ಇರುವಾಗ ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಸರ್. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇಲ್ಲಿ ನೋಡುವಾಗ ತುಂಬ ಖುಷಿ ಆಯಿತು ನಮಗೆ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದಗಳು. ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಮಾತಾಡ್ತೀರಾ?